113 ಸ್ಥಾನ ಅಲ್ಲ, 110 ಸ್ಥಾನಗಳನ್ನು ಗೆದ್ದಿದ್ದರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು. ಇದೇ ಜನಾರ್ದನ್ ರೆಡ್ಡಿ ಮತ್ತು ಅವರ ಪಟಾಲಂಗಳು ಸೇರಿ ಆಪರೇಷನ್ ಕಮಲ ಮಾಡಿ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡಿದರು. 2018ರಲ್ಲಿ ಬಿಜೆಪಿ ಗೆದ್ದದ್ದು 104 ಮಾತ್ರ. 17 ಜನ ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ಎಲ್ಲಿಂದ ಬಂತು ನರೇಂದ್ರ ಮೋದಿ ಅವರೇ? ಈ ದುಡ್ಡೆಲ್ಲ ಎಲ್ಲಿಂದ ಬಂತು? ಸಾವಿರಾರು ಕೋಟಿ ಖರ್ಚು ಮಾಡಿದ್ರಲ್ಲ ಸರ್ಕಾರಕ್ಕೆ ಬರಲಿಕ್ಕೆ, ಎಲ್ಲಿಂದ ಬಂತು? ಇದು ಲಂಚದ ಹಣ ಅಲ್ವಾ? ಭ್ರಷ್ಟಾಚಾರದ ಹಣ ಅಲ್ಲ? ಇದನ್ನ ನರೇಂದ್ರ ಮೋದಿ ಅವರು ಇವತ್ತು ಹೇಳಬೇಕಾಗ್ತದೆ, ಬಸವರಾಜ ಬೊಮ್ಮಾಯಿ ಅವರು ಹೇಳಬೇಕಾಗ್ತದೆ, ಮಿಸ್ಟರ್ ಯಡಿಯೂರಪ್ಪ ಹೇಳಬೇಕಾಗ್ತದೆ. ಮೊನ್ನೆ ನೀವೆಲ್ಲ ನೋಡಿರ್ಬೇಕು, ಹಿಂದೂ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಕೋವಿಡ್-19ನಲ್ಲಿ ಆರೋಗ್ಯ ಇಲಾಖೆ ಅನೇಕ ಸಾಮಗ್ರಿಗಳನ್ನು ಕೊಂಡುಕೊಳ್ತು, ಎಕ್ಸಾರ್ಬಿಟೆಂಟ್ ರೇಟ್ಗೆ ಕೊಂಡುಕೊಳ್ತು. ಈಗ ಪಿಪಿಇ ಕಿಟ್ಟು, ಆ ಕಿಟ್ಗಳು 330 ರೂಪಾಯಿಗೆ ಒಂದು ಪಿಪಿಇ ಕಿಟ್ ಇಲ್ಲೇ ದೊರಕ್ತಾ ಇತ್ತು. ಯಾವುದೇ ಟೆಂಡರ್ ಕರೀದೇನೆ, ಕ್ಯಾಬಿನೆಟ್ ಒಪ್ಪಿಗೆ ಇಲ್ಲದೇನೆ ನೀವು ಚೈನಾದಿಂದ 2147 ರೂಪಾಯಿಗಳಿಗೆ ಒಂದು ಕೊಟ್ಟಿದ್ದೀರಲ್ಲ, ಒಂದು ತಗೊಂಡಿದ್ದೀರಲ್ಲ. ಒಟ್ಟು 3 ಲಕ್ಷ ಪಿಪಿಇ ಕಿಟ್ಗಳನ್ನು ಕೊಂಡುಕೊಂಡಿರ್ತಕ್ಕಂಥದ್ದು. 3 ಲಕ್ಷ ಪಿಪಿಇ ಕಿಟ್ಗಳನ್ನು ಕೊಂಡುಕೊಂಡಿರ್ತಕ್ಕಂಥದ್ದು. ರಾಮುಲು ಆರೋಗ್ಯ ಸಚಿವರು, ಯಡಿಯೂರಪ್ಪ ಮುಖ್ಯಮಂತ್ರಿಗಳು, ಇವರು ಇಬ್ರು ಸೇರಿ 3 ಲಕ್ಷ ಪಿಪಿಇ ಕಿಟ್ಗಳನ್ನ ಚೈನಾದಿಂದ ಕೊಂಡ್ಕೊಂಡಿದ್ದಾರೆ. ಒಂದ್ ಕಡೆ ಹೇಳ್ತಾರೆ ನರೇಂದ್ರ ಮೋದಿ ಅವರು, ಚೈನಾದಿಂದ ನಾವು ಯಾವ ಸಾಮಗ್ರಿಗಳನ್ನು ಕೊಂಡ್ಕೊಳ್ಳಲ್ಲ, ಯಾವ ವಸ್ತುಗಳನ್ನು ಕೊಂಡ್ಕೊಳ್ಳಲ್ಲ. ಇನ್ಕೊಂಡ್ ಕಡೆ ಯಡಿಯೂರಪ್ಪ ಶ್ರೀರಾಮುಲು ಇಬ್ರು ಸೇರ್ಕೊಂಡು ಲೂಟಿ ಹೊಡೆದಿದ್ದಾರಲ್ಲ. ಸುಮಾರು 2,000 ಕೋಟಿಗೂ ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಇದನ್ನ. ನೀವು ಕೋವಿಡ್-19ನಲ್ಲಿ ಕೊರೋನಾ ರೋಗ ಬಂದಾಗ ಇಡೀ ರಾಜ್ಯದಲ್ಲಿ ಲೂಟಿ ಹೊಡೆದು ಬಿಟ್ಟಿದ್ದೀರಿ ಮಿಸ್ಟರ್ ಯಡಿಯೂರಪ್ಪನವರೇ, ಮಿಸ್ಟರ್ ರಾಮುಲು ಅವರೇ, ಮಿಸ್ಟರ್ ಸುಧಾಕರ್ ಅವರೇ. ಇವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಒದಗಿಸಲಿಕ್ಕಾಗದೆ, ಆಕ್ಸಿಜನ್ ಕೊಡಲಿಕ್ಕಾಗದೇನೆ ಸುಮಾರು 50,000 ಜನ ಸತ್ತೋದ್ರು. 50,000 ಜನ ಸತ್ತೋದ್ರು. ಇದೇ ನಾನು DK ಶಿವಕುಮಾರ್ ಇಬ್ರು ಹೋಗಿದ್ದು ಇದಕ್ಕೆ, ಚಾಮರಾಜನಗರಕ್ಕೆ ಹೋಗಿದ್ದು. ಚಾಮರಾಜನಗರದಲ್ಲಿ ಸುಧಾಕರ್ ಹೋಗಿದ್ರು. ನಾವು ಅದು ನೆಕ್ಸ್ಟ್ ಡೇ ಹೋದು ಸುಧಾಕರ್ ಹೇಳಿದ್ರು 2 ಅಥವಾ 3 ಜನ ಸತ್ತಿರಬಹುದು. ನಿಜವಾಗಿ ಸತ್ತಿದ್ದದ್ದು ಎಷ್ಟು ಜನಪ್ಪ? 36 ಜನ. ಇವರು ಆಕ್ಸಿಜನ್ ಕೊಡ್ಲಿಕ್ಕಾಗದೇನೆ ಆಕ್ಸಿಜನ್ ಕೊರತೆಯಿಂದ ಸತ್ತೋದ್ರು. ಪಾಪ ನಿರಾಪರಾಧಿಗಳು ಸತ್ರು. ಕೋಟ್ಯಾಂತರ ರೂಪಾಯಿಗಳನ್ನ ಈ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳೋದ್ರಲ್ಲಿ ಲೂಟಿ ಹೊಡೆದು ಬಿಟ್ಟರು. ಇಂಥವ್ರು ಬೇಕಾ? ಮತ್ತೆ ಅಧಿಕಾರದಲ್ಲಿ ಇರ್ಬೇಕಾ? 40% ಕಮಿಷನ್ ಹೊಡೆದ್ರು. 40% ಕಮಿಷನ್ ನಾನೇ ಹೇಳಲಿಲ್ಲ. ಕೆಂಪಣ್ಣ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅವ್ರು ಹೇಳಿದ್ದು
ಈ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ನಮ್ಮ ಕೈಲಿ ಕಾಂಟ್ರಾಕ್ಟ್ ಮಾಡಕ್ಕಾಗಲ್ಲ. 40% ಕಮಿಷನ್ ಕೇಳ್ತಾರೆ, ನಮ್ಮ ಕೈಲಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅದನ್ನ ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡಿದ್ದೆ. ಆಮೇಲೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿದ್ದೀವಿ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ, ಬಸವರಾಜ ಬೊಮ್ಮಾಯಿ ಇರ್ಬೋದು ಅಥವಾ ಇನ್ಯಾರ ಇರ್ಬೋದು, ಮಂತ್ರಿಗಳಿರ್ಬೋದು, ಆ ಮಂತ್ರಿಗಳ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅನ್ನು ಮಾಡಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇದು ಇವತ್ತು ನರೇಂದ್ರ ಮೋದಿಯವರ ಕರ್ಮಕಾಂಡ, ಬಿಜೆಪಿಯವರ ಕರ್ಮಕಾಂಡ. ನರೇಂದ್ರ ಮೋದಿಯವರು ಯಾವತ್ತಾದರೂ ಕೂಡ ನುಡಿದಂತೆ ನಡೆದಿದ್ದಾರಾ? ಅಚ್ಛೇದಿ ನಾಯಕ ಅಂತ ಅಚ್ಛೇದಿ ನಾಯಕ ಅಂತ ಹೇಳಿದ್ರು. ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಂಡು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಆಗ್ತಿವೆ ಅಂತಿದ್ರು. ಬಂತ ನಿಮ್ಗೆ 15 ಲಕ್ಷ ಬಂತ? ಬರಲಿಲ್ಲ. ಇವತ್ತಿನವರಿಗೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ. ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ ಅಂತ ಹೇಳಿದ್ರು. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ, ನೀವು ಪ್ರಧಾನಮಂತ್ರಿಯಾಗಿ 10 ವರ್ಷ ಆಯ್ತು. 10 ವರ್ಷದಲ್ಲಿ 20 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. 20 ಕೋಟಿ ನಿರುದ್ಯೋಗಿ ಯುವಕರಿಗೆ ಹುದ್ದೆಗಳನ್ನು ಕೊಡಬೇಕಾಗಿತ್ತು. ಇವತ್ತವರೆಗೆ 20 ಲಕ್ಷ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಕ್ಕಾಗಲಿಲ್ಲ ನಿಮ್ಮ ಕೈನಲ್ಲಿ. ರೈತರ ಆದಾಯ 2 ಪಟ್ಟು ಮಾಡ್ತೇನೆ. 1 ಲಕ್ಷ ರೂಪಾಯಿ ಬರ್ತಾ ಇದ್ರೆ ರೈತರಿಗೆ 2 ಲಕ್ಷ ಮಾಡ್ತೀನಿ. 2 ಲಕ್ಷ ಬರ್ತಾ ಇದ್ರೆ 4 ಲಕ್ಷ ಮಾಡ್ತೀನಿ. 4 ಲಕ್ಷ 3 ಲಕ್ಷ ಬರ್ತಾ ಇದ್ರೆ 6 ಲಕ್ಷ ಮಾಡ್ತೇನೆ. ಮಾಡಿದ್ರ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆಯ್ತಾ? ಇವರು ನಾವು 2013ರಿಂದ 2018ರವರೆಗೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇತ್ತು, ನಾನು ಮುಖ್ಯಮಂತ್ರಿಯಾಗಿದ್ದೆ. ಅವತ್ತು 165 ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ದವರು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158 ಭರವಸೆಗಳನ್ನು ಈಡೇರಿಸಿತು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಮೈತ್ರಿ, ಮನಸ್ವಿನಿ, ಸೌಭಾಗ್ಯ, ಶಾದಿ ಭಾಗ್ಯ, ಪಶು ಭಾಗ್ಯ, ಇಂದಿರಾ ಕ್ಯಾಂಟೀನ್, ಮಾತೃಪೂರ್ಣ, ಸಾಲ ಮನ್ನಾ ಮಾಡಿದ್ದು. ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮಾಡಿದ್ದು. ಮತ್ತೆ 2023ರಲ್ಲಿ ನಾನು ಡಿ.ಕೆ. ಶಿವಕುಮಾರ್ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ಮೂಲಕ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದು 5 ಗ್ಯಾರಂಟಿಗಳನ್ನು ಕೊಡುತ್ತೇವೆ, 5 ಗ್ಯಾರಂಟಿಗಳನ್ನು ಕೊಡುತ್ತೇವೆ, ಜಾರಿ ಮಾಡ್ತೇವೆ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು. ನಾವು ಅಧಿಕಾರಕ್ಕೆ ಬಂದ 7-8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡೋದು. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ, ನನಗಿನ್ನ ಜ್ಞಾಪಕ ಇದೆ. ರಾಜಸ್ಥಾನದಲ್ಲಿ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಈ 5 ಗ್ಯಾರಂಟಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ವೇಳೆ ಮಾಡಿದರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ, ಟ್ರೆಜರಿ ಖಾಲಿ ಆಗ್ಬಿಡ್ತದೆ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅಂತೆಲ್ಲ ಹೇಳಿದ್ರು. ನಾವು ಶಕ್ತಿ ಯೋಜನೆ ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದದ್ದು. ನಾನು DK ಶಿವಕುಮಾರ್ ಮತ್ತು ಇನ್ನೂ 10 ಜನ ಒಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ನಿರ್ಣಯವನ್ನು ಮಾಡಿದ್ರು. ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. ಜೂನ್ 11ನೇ ತಾರೀಕು 20 ದಿನಗಳಲ್ಲಿ ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಇವತ್ತು ಎಲ್ಲ ಮಹಿಳೆಯರು ಸುಮಾರು 3.5 ಕೋಟಿ ಮಹಿಳೆಯರು ಇಲ್ಲಿಯವರೆಗೆ ಪ್ರಯಾಣ ಮಾಡಿರೋದು ಎಷ್ಟು ಗೊತ್ತಾ? ಮಹಿಳೆಯರು 3 ಕೋಟಿ ಅಲ್ಲ, 320 ಕೋಟಿ ಮಹಿಳೆಯರು. 320 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಸರ್ಕಾರಿ ಬಸ್ಗಳಲ್ಲಿ, KSRTC ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಮತ್ತೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ ಜಾರಿ ತಗೊಂಡು ಜುಲೈ ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದದ್ದು. ಮೇ 20 ನಾವು ಜಾರಿ ಕೊಟ್ಟದ್ದು. ಜೂನ್ 11 ಶಕ್ತಿ ಯೋಜನೆ. ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಮತ್ತೆ ಅನ್ನಭಾಗ್ಯ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟೆ. 1,61,00,000 ಕುಟುಂಬಗಳು ಇವತ್ತು ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ. 1,61,00,000 ಕುಟುಂಬಗಳಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಿದ್ದೀವಿ. ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಸುಮಾರು 4.5 ಕೋಟಿ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದ್ದೀವಿ. ಅಕ್ಕಿ ಬದಲಿಗೆ 5 kg ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅಕ್ಕಿ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರದವರು ಕೊಡ್ಲಿಲ್ಲ. ಇಲ್ಲಿ KH ಮುನಿಯಪ್ಪನವರು ಕೊಟ್ಟೋದ್ರು. KH ಮುನಿಯಪ್ಪನವರು ಹೋದ್ರು, ಡೆಲ್ಲಿಗೆ ಹೋಗಿದ್ರು. ಸಂಬಂಧಪಟ್ಟ ಪಿಯೂಷ್ ಗೋಯಲ್ ಅವತ್ತಿದ್ರು. ಅವ್ರಿಗೆ ಕೇಳಿದ್ರು, ಅಕ್ಕಿ ಕೊಡ್ರಿ, ದುಡ್ಡು ಕೊಡ್ತೀವಿ ಅಂತ ಹೇಳಿ. ಅಕ್ಕಿ ಕೊಡ್ಲಿಲ್ಲ. ಅವ್ರ ಹತ್ರ ಸ್ಟಾಕ್ ಇಟ್ಕೊಂಡು ಕೂಡ ಅಕ್ಕಿ ಕೊಡ್ಲಿಲ್ಲ. ಯಾಕಂತಂದ್ರೆ ಅಕ್ಕಿ ಕೊಡಬಾರ್ದು. ನಾವು ಬಡವರು ಹೊಟ್ಟೆ ತುಂಬ ಊಟ ಮಾಡಬಾರದು ಅಂತೇಳಿ ಅಕ್ಕಿ ಕೊಡ್ಲಿಲ್ಲ. ನಾವು ಅದರ ಬದಲಿಗೆ ಅಕ್ಕಿ ಬದಲಿಗೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ 5 kg ಅಕ್ಕಿಗೆ ತಗತಕ್ಕಂಥ ಹಣ 170 ರೂಪಾಯಿ. 170 ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಗೆ 170 ರೂಪಾಯಿ ಕೊಡ್ತಕ್ಕಂಥದ್ದು. 4.5 ಕೋಟಿ ಜನರಿಗೆ ಇವತ್ತು ಯಾರು ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇದ್ದಾರೆ, BPL ಕಾರ್ಡ್ ಹೋಲ್ಡರ್ಸ್ಗೆ ಇವತ್ತು 170 ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಜಾರಿ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಬಂದಿದ್ರು, ಖರ್ಗೆ ಅವರು ಬಂದಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ರು. ಸುಮಾರು 1 ಲಕ್ಷ ಜನ ಸೇರಿದ್ರು. ಅವತ್ತು ಜಾರಿ ಮಾಡೋದು 1,22,00,000 ಕುಟುಂಬಗಳಿಗೆ, ಆ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. ಯಾರು ಕೊಟ್ಟಿದ್ರು? ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ರ? ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ರಿ ಅಂದ್ರೆ ಅವ್ರ ಮಗನಿಗೆ ಓಟ್ ಕೊಡಬೇಕಾ? ಕೊಡಕೂಡದು. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಏನು ಮಾಡಲಿಲ್ಲ, ಬರೀ ಲೂಟಿ ಹೊಡೆಯೋದಷ್ಟೇ. ಬರೀ ಲೂಟಿ ಹೊಡೆದು ಕೋಟ್ಯಾಂತರ ರೂಪಾಯಿ ಗಳಿಸಿದ್ದಾರೆ. ಈಗ ಚುನಾವಣೆ, ದುಡ್ಡಿನಿಂದ ಚುನಾವಣೆ ಮಾಡಬೇಕು ಅಂತಕ್ಕಂಥ ಇಚ್ಛೆನಲ್ಲಿದ್ದಾರೆ.
ದಯಮಾಡಿ ನಾನು ಹೇಳ್ತೀನಿ, ಬಸವರಾಜ ಬೊಮ್ಮಾಯಿ ಅವರ ಮಗನಿಗೆ ಓಟ್ ಹಾಕ್ಬೇಡಿ. ಬಸವರಾಜ ಬೊಮ್ಮಾಯಿ ಅವರಿಗೆ ಓಟ್ ಹಾಕ್ಬೇಡಿ. ಕಾಂಗ್ರೆಸ್ ನಿಮ್ಮ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡವರ ಪಕ್ಷ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿ ಕಾಲದಲ್ಲಿ ಏನೇನು ಕೆಲಸಗಳನ್ನು ಮಾಡಿದೋ ಕಾಂಗ್ರೆಸ್ ನೆಹರು ಕಾಲದಿಂದ ಇವತ್ತುವರೆಗೂ, ನರಸಿಂಹರಾವ್ ಅವರಿಗೆ, ಮನಮೋಹನ್ ಸಿಂಗ್ ಅವರಿಗೆ ರೈತರ ಬಗ್ಗೆ ಮಾತಾಡ್ತಾರಲ್ಲ ಇವರು. ರೈತರ ಸಾಲ ಮನ್ನಾ ಮಾಡಿದವರು ಯಾರು? ಯಾರು ಸಾಲ ಮನ್ನಾ ಮಾಡಿದವರು? ಮನಮೋಹನ್ ಸಿಂಗ್. ರೈತರ ಸಾಲ 72,000 ಕೋಟಿ. ರೈತರ ಸಾಲ 72,000 ಕೋಟಿ ಮನ್ನಾ ಮಾಡಿದವರು ಮನಮೋಹನ್ ಸಿಂಗ್ ರವರು. ನಾನು 50,000 ರೂಪಾಯಿವರೆಗೆ ಸೊಸೈಟಿಗಳು ತಗೊಂಡಿರ್ತಕ್ಕಂಥ ರೈತರ ಸಾಲ 8,165 ಕೋಟಿ ಸಾಲ ಯಾವತ್ತಾರು ಬಿಜೆಪಿ ಮಾಡಿದಾರ? ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಮಾಡಲ್ಲ. ಅವ್ರು ಯಾರು ಸಾಲ ಮನ್ನಾ ಮಾಡೋದು ಗೊತ್ತಾ? ಬಂಡವಾಳಶಾಹಿಗಳು, ಕೈಗಾರಿಕೋದ್ಯಮಿಗಳು, ಕೋಟ್ಯಾಧಿಪತಿಗಳು. ಅವ್ರ ಸಾಲ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋದು. 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋದು. ಒಮ್ಮೆ ಯಡಿಯೂರಪ್ಪ ಮುಖ್ಯಮಂತ್ರಿ, ರೈತರ ಮಗ, ಮಂಡಲ ಮಗ, ರೈತ ಹೋರಾಟಗಾರ. ರೈತರ ಮಗ, ಮಣ್ಣಿನ ಮಗ. ಒಂದ್ಸಾರಿ ಉಗ್ರಪ್ಪ ಇವರು ಮುಖ್ಯಮಂತ್ರಿ ಆಗಿರುವಾಗ, ಉಗ್ರಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಕೌನ್ಸಿಲ್ ನಲ್ಲಿ, ಅವರು ಒಂದ್ಸಾರಿ ಪ್ರಶ್ನೆ ಕೇಳ್ತಾರೆ, ಯಡಿಯೂರಪ್ಪನವರೇ ಬರಗಾಲ ಇದೆ ಕರ್ನಾಟಕದಲ್ಲಿ, ಬಹುಶಃ 2009-10 ಇರಬೇಕು, 9-10 ಬರಗಾಲ ಇದೆ, ರೈತರು ಕಷ್ಟದಲ್ಲಿದ್ದಾರೆ, ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರು. ಯಡಿಯೂರಪ್ಪ ಏನಂತ ಉತ್ತರ ಕೊಟ್ಟಿದೆ ಗೊತ್ತಾ? ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ಗಳಿಲ್ಲ. ಯಾರು ಹೇಳಿದ್ದು? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಯಡಿಯೂರಪ್ಪ ನೋಟ್ ಪ್ರಿಂಟ್. ಯಾರು ದುಡ್ಡು? ಇವ್ರ ಮನೆ ದುಡ್ಡು ಕೊಡ್ತಿದ್ರ? ಇವ್ರ ಮನೆ ದುಡ್ಡು ಕೊಡ್ತಿದ್ರ? ಇವರು ಹೆಣ ಕೊಡಕ್ಕೆ, ಹೆಣ ಉಳ್ಲಿಕ್ಕೆ ದುಡ್ಡು ಹೊಡೆದು ಮರ್ಯಾದೆ ಏನೂ ಇಲ್ಲ. ಹೆಣ ಉಳ್ಲಿಕ್ಕೆ, ಹೆಣ ಕೊಡ್ಲಿಕ್ಕೆ ಎಲ್ಲಾರು ಉಂಟೇನ್ರಿ ಈ ದೇಶದಲ್ಲಿ. ಇಂಥ ಕೆಟ್ಟ ಸರ್ಕಾರ ಬಂದಿರಲಿಲ್ಲ. ಯಡಿಯೂರಪ್ಪ ಇವರು ನಮ್ಮ ನಾಳೆ ಮಾತಾಡ್ತಿದ್ದೀವಿ, ದೇವೇಗೌಡರು ಇಂಥ ಕೆಟ್ಟ ಸರ್ಕಾರ ಬಂದಿರಲಿಲ್ಲ ಅಂತ ಹೇಳ್ತಾರೆ. ಇಂಥ ಕೆಟ್ಟ ಸರ್ಕಾರ 62 ವರ್ಷಗಳಲ್ಲಿ ಇಂಥ ಕೆಟ್ಟ ಸರ್ಕಾರ. ಇದೇ ದೇವೇಗೌಡರು ನರೇಂದ್ರ ಮೋದಿ ಅವ್ರಿಗೆ ಏನ್ ಹೇಳಿದ್ರು? 2018ರ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದಂತ ಮಾತುಗಳು, ದೇವೇಗೌಡ್ರೆ ಜ್ಞಾಪಕ ಮಾಡ್ಕೊಳ್ಳಿ, ಬಿಜೆಪಿ ಬಗ್ಗೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡಿದ್ರಿ ನೀವು? ನರೇಂದ್ರ ಮೋದಿ ಅವರು ಏನಾದ್ರು ಮತ್ತೆ ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ. ಈಗ ಈ ಸಭೆ, ಈ ಸರ್ಕಾರವನ್ನ, ಕಾಂಗ್ರೆಸ್ ಸರ್ಕಾರವನ್ನ, ಸಿದ್ದರಾಮಯ್ಯ ಸರ್ಕಾರವನ್ನ ತೆಗೆಯದೆ ಹೋದ್ರೆ ನಾನು ನಿದ್ದೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಪ್ಪ. ನಿದ್ದೆ ಮಾಡಲ್ಲ ಅಂತ ಹೇಳ್ತಾರೆ. ಯಾಕೆ ಸುಳ್ಳು ಹೇಳ್ತೀರಿ? ಮೊಮ್ಮಗನ ಗೆಲ್ಸಕ್ಕೋಸ್ಕರ ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದೀರಲ್ರಿ ದೇವೇಗೌಡ್ರೆ. ಇಷ್ಟೆಲ್ಲ ಸುಳ್ಳು ಹೇಳ್ಬೇಕಾದಂತ ಅಗತ್ಯ ಇಲ್ಲ. ನಿಮ್ಗೆ 92 ವರ್ಷ ಮನೇಲಿ ಇರ್ಬೇಕಾದ್ರೆ ಬಂದು ಹೋಗಿ ಮೊಮ್ಮಗನ ಕಣ್ಣೀರಾಗ ಮಗ, ಅವ್ರ ಪರಂಪರೆ ಅಂತ ಕಣ್ಣೀರಾಗ ಪರಂಪರೆ LDT ಕಣ್ಣೀರಾಗ. ಹೃದಯ ಇರೋರಿಗೆ ಎಂತ ಮರುಗತಕ್ಕಂಥದ್ದು, ಆ ಭಾವನೆ ಇರೋರಿಗೆ
ಅವ್ರಿಗೆ ಮಾತ್ರ ಕಣ್ಣೀರು ಬರ್ತದೆ. ನಾನು ಹೇಳ್ತೀನಿ, ಮಿಸ್ಟರ್ ದೇವೇಗೌಡ ಕುಮಾರಸ್ವಾಮಿ, ಅಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನಲ್ಲಿ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀರಲ್ಲ, ಅಲ್ಲೋಗಿ ಹತ್ರಲ್ರಿ ಯಾವತ್ತಾದ್ರೂ ಅಲ್ಲೋಗಿ ಹತ್ರ, ಅಲ್ಲಿ ಕಣ್ಣೀರು ಬರಲಿಲ್ಲ ನಿಮಗೆ? ಇಂಥ ಕೆಟ್ಟ ಜನಗಳ ಜೊತೆ ಇವತ್ತು ನೀವು ಚುನಾವಣೆ ಮಾಡ್ತಾ ಇದ್ದೀವಿ. ನಾವು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ದಯಮಾಡಿ ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ ವೋಟ್ ಕೊಡ್ಕೂಡುದು. ಬಸವರಾಜ ಬೊಮ್ಮಾಯಿ ಅವರಿಗೆ ಅವರ ಮಗ ಭರತ್ಗೆ ವೋಟ್ ಕೊಡ್ಕೂಡುದು. ಈ ಕ್ಷೇತ್ರ ಸಂತರು ಸೂಫಿಗಳು ದಾಸರು ನೆಲೆಸಿದಂತ ರಾಜ್ಯ ಇದು. ಈ ಕ್ಷೇತ್ರ, ಇಂಥ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಬಿಜೆಪಿ ಅಂತ ಪಕ್ಷ, ಮನೆ ಮುರುಕ ಪಕ್ಷ ಅಧಿಕಾರಕ್ಕೆ ಬರಬಾರದು. ದಯಮಾಡಿ ಈ ಸಾರಿ ಪಠಾಣ್ ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳುಹಿಸಿಕೊಡ್ಬೇಕು, ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.